ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರದಲ್ಲೊಂದು ಅಮಾನವೀಯ ಘಟನೆ ನಡೆದು ಹೋಗಿದೆ. ಮಗ ನೋಡಲು ತನ್ನ ರೀತಿಯಾಗಿ ಇಲ್ಲ ಅಂತ ಮಗನ ಕೊಲೆ ಮಾಡಿಬಿಟ್ಟಿದ್ದಾನೆ. ನಾಗಠಾಣ ಗ್ರಾಮದ ಸಿದ್ಧಾರ್ಥ ಮಲ್ಲಿಕಾರ್ಜುನ್ ಹತ್ಯೆಯಾದಂತ ಬಾಲಕ, 6 ವರ್ಷದ ಬಾಲಕ ಹತ್ಯೆಯಾಗಿದ್ದಾನೆ. ಮಗ ನೋಡೋದಕ್ಕೆ ನನ್ನ ತರ ಇಲ್ಲ ಅಂತ ಹೇಳಿ ಮಗನನ್ನ ಕೊಲೆ ಮಾಡಿರೋದಿಲ್ಲ. ನಾಗಠಾಣ ಗ್ರಾಮದ ಸಿದ್ಧಾರ್ಥ ಮಲ್ಲಿಕಾರ್ಜುನ್ ಹತ್ಯೆಯಾಗಿರುವಂತಹ ಬಾಲಕ ಮಲ್ಲಿಕಾರ್ಜುನ್ ಅರಕೇರಿ ಮಗನನ್ನೇ ಹತ್ಯೆ ಮಾಡಿದ್ದಾನೆ ತಂದೆ. ಮಾರ್ಚ್ 16ರಂದು ಕೃಷ್ಣಾ ನದಿಗೆ ತಳ್ಳಿ ಹತ್ಯೆ ಮಾಡಿದ್ದಾನೆ ತಂದೆ. ಮಾರ್ಚ್ 16ನೇ ತಾರೀಕು ಕೃಷ್ಣಾ ನದಿಗೆ ತಳ್ಳಿ ಕೊಲೆ ಮಾಡಿರೋದು. ನಿನ್ನ ಮಗ ನೋಡಲು ನಿನ್ನ ಹಾಗೆ ಇಲ್ಲ ಅಂತ ಗ್ರಾಮದ ಕೆಲವರು ಛೇಡಿಸ್ತಾ ಇದ್ರಂತೆ. ಈ ಗ್ರಾಮದ ಕೆಲವರಿಗೆ 4 ಜನ ಅಂತ ಇರ್ತಾರಲ್ಲ, ಅಂಥವರಿಂದ ಎಷ್ಟು ಮನೆಗಳು ಹಾಳಾಗ್ತಾವೋ ಏನೋ. ಈತ ಹುಚ್ಚ ಈತ. ನಿನ್ನ ಮಗ ನೋಡೋದಕ್ಕೆ ನಿನ್ನ ಹಾಗೆ ಇಲ್ಲ ಅಂತ ಹೇಳಿದ್ದಕ್ಕೆ ಮಗನನ್ನ ಕೊಂದುಬಿಟ್ಟಿದ್ದಾನೆ. ಮಹಾರಾಷ್ಟ್ರದ ವಡೋಲಿ ಬಳಿ ಕೃಷ್ಣಾ ನದಿ ಬಳಿ ಕರೆದುಕೊಂಡು ಹೋಗಿ ಹತ್ಯೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನಿನ್ನ ಮಗ ನೋಡೋದಕ್ಕೆ ನಿನ್ನ ಹಾಗೆ ಇಲ್ಲ ಅಂತ ಗ್ರಾಮದ ಕೆಲವರು ಆತನನ್ನ ಛೇಡಿಸಿದ್ದಾರೆ. ಇದರಿಂದ ರೋಸಿ ಹೋಗಿದ್ದ ಈತ. ರೋಸಿ ಹೋಗಿ ನದಿಯಲ್ಲಿ ಮಗನನ್ನ ಮುಳುಗಿಸಿ ಹತ್ಯೆಯನ್ನ ಮಾಡಿದ್ದಾರೆ. ಮಗನನ್ನ ಶಾಲೆಗೆ ಸೇರಿಸುವುದಾಗಿ ಹೇಳಿ ಕರೆದುಕೊಂಡು ಹೋಗಿದ್ದ ಈ ಮಲ್ಲಿಕಾರ್ಜುನ್ ತಂದೆ ಮಹಾರಾಷ್ಟ್ರದ ವಡೋಲಿ ಬಳಿ ಕೃಷ್ಣಾ ನದಿ ಬಳಿ ಕರೆದೊಯ್ದು ತಳ್ಳಿ ಆತನನ್ನ ಕೊಲೆ ಮಾಡಿದ್ದಾನೆ. ಬಳಿಕ ಮಗನನ್ನ ಸಿಂದಗಿ ಬಳಿ ಶಾಲೆಗೆ ಸೇರಿಸಿ ಹಾಸ್ಟೆಲ್ನಲ್ಲಿ ಇಟ್ಟಿದ್ದಾಗಿ ತಿಳಿಸಿದ್ದಾನೆ. ಏಪ್ರಿಲ್ 1ರಂದು ಮಗನ ಬರ್ತ್ಡೇಗೆ ಕರೆದುಕೊಂಡು ಬರುವಂತೆ ತಾಯಿ ಭಾಗ್ಯಶ್ರೀ ಪಟ್ಟು ಹಿಡಿದು ಕೂತಿದ್ಲು. ಮಗ ಎಲ್ಲಿದ್ದಾನೆ ಅಂತ ಕೇಳಿದ್ದಾಗ ಮನೆಯಿಂದ ಮಲ್ಲಿಕಾರ್ಜುನ್ ಓಡಿ ಹೋಗಿದ್ದಾನೆ. ಇದರಿಂದಾಗಿ ಅನುಮಾನ ಬಂದು ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಪೊಲೀಸರ ವಿಚಾರಣೆ ವೇಳೆ ಕೊಲೆ ಮಾಡಿರುವುದು ಬಹಿರಂಗ ಆಗಿದೆ. ಮಹಾರಾಷ್ಟ್ರದಲ್ಲಿ ಕೊಲೆ ಮಾಡಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಈತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈತನಿಗೆ ತಲೆ ಇರಲಿಲ್ವೋ, ಆ ತಲೆಯಲ್ಲಿ ಮೆದುಳೇ ಇಲ್ವೋ, ಬುದ್ಧಿನೇ ಇಲ್ವೋ, ಈತನಿಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅದ್ಯಾರೋ ಏನೋ ನಿನ್ನ ಮಗ ನಿಂತರ ಇಲ್ಲ ಅಂತ ರೇಗಿಸಿದ್ದಾರೆ ಈತನನ್ನ, ಕೆಲಸ ಇಲ್ದವರು. ಸೊ ಅದನ್ನ ಈತ ಸೀರಿಯಸ್ ಆಗಿ ತಗೊಂಡು ಮಗನನ್ನೇ ಕೊಂದಾಕಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್ ಶಿಂದೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಯಾವಾಗ ಆಗಿರುವಂತ ಘಟನೆ ಇದು? ಘಟನೆಗೆ ಅಸಲಿ ಕಾರಣ ಏನು? ಇದೆಲ್ಲ ಹೆಂಗ್ ಗೊತ್ತಾಯ್ತು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ರಾಮ, ಏನು ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆಯ ನಾಗಠಾಣ ಗ್ರಾಮದ ಸಿದ್ಧಾರ್ಥ ಮಲ್ಲಿಕಾರ್ಜುನ ಅರಕೇರಿ ಅನ್ನುವಂತ ಒಬ್ಬ ಅಪ್ರಾಪ್ತ ಬಾಲಕನನ್ನ ಸ್ವತಃ ಆತನ ತಂದೆ ಮಲ್ಲಿಕಾರ್ಜುನ ಅರಕೇರಿಯೇ ಹತ್ಯೆ ಮಾಡಿರುವಂತದ್ದು. ಕಳೆದ ಮಾರ್ಚ್ 16ನೇ ತಾರೀಕು ಆತ ತನ್ನ ಪುತ್ರನನ್ನ ಕೃಷ್ಣಾ ನದಿಗೆ ತಳ್ಳಿ ಹತ್ಯೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಏನು ಊರಲ್ಲಿ ಇರುವಂತ ಜನ ಆತನಿಗೆ ನಿನ್ನ ಮಗ ನೋಡೋದಿಕ್ಕೆ ನಿನ್ನ ತರ ಇಲ್ಲ, ಅಂದ್ರೆ ನಿನ್ನ ಮಗ ಸಿದ್ಧಾರ್ಥ್ ನೋಡೋದಿಕ್ಕೆ ನಿನ್ನ ತರ ಕಾಣ್ತಾ ಇಲ್ಲ, ಬೇರೆಯವ್ರ ಮಗುವಿನ ತರ ಕಾಣುತ್ತೆ ಅಂತ ಛೇಡಿಸ್ತಾ ಇದ್ರು. ಈ ಒಂದು ಕಾರಣಕ್ಕೆ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡಂತ ತಂದೆ ಮಲ್ಲಿಕಾರ್ಜುನ್ ತನ್ನ ಒಬ್ಬ ಮಗನನ್ನ ಮಾರ್ಚ್ 16ನೇ ತಾರೀಕು ಶಾಲೆಗೆ ಸೇರಿಸ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗ್ತಾನೆ. ಅನಂತರದಲ್ಲಿ ಮಹಾರಾಷ್ಟ್ರದ ಕರಾಡ್ ಜಿಲ್ಲೆಯ ಒಂದು ವಡೋಲಿ ಗ್ರಾಮದ ಬಳಿ ಇರುವಂತ ಕೃಷ್ಣಾ ನದಿಗೆ ಕರೆದುಕೊಂಡು ಹೋಗಿ ಮಗುವನ್ನ ನದಿಗೆ ತಳ್ತಾನೆ. ಜೊತೆಗೇನೆ ವಾಪಸ್ಸು ಸಿಂದಗಿಯಲ್ಲಿ ಶಾಲೆಗೆ ಹಾಸ್ಟೆಲ್ಗೆ ಸೇರಿಸಿದೆ ಅಂತ ತನ್ನ ಪತ್ನಿ ಭಾಗ್ಯಶ್ರೀಗೆ ಆತ ಸುಳ್ಳನ್ನ ಕೂಡ ಹೇಳಿರ್ತಾನೆ. ಆದ್ರೆ ಏಪ್ರಿಲ್ 1ನೇ ತಾರೀಕು ಯಾವಾಗ ಮಗನ ಹುಟ್ಟುಹಬ್ಬ ಇದೆ, ಕರೆದುಕೊಂಡು ಬಾ ಅಂತ ಪತ್ನಿ ಪಟ್ಟಿ ಹಿಡಿತಾಳೆ. ಆಗ ಮಲ್ಲಿಕಾರ್ಜುನ್ ಮನೆಯಿಂದ ಪರಾರಿಯಾಗಿರುವಂತದ್ದು. ಇದರಿಂದ ಅನುಮಾನ ಬಂದಂತ ಆತನ ಪತ್ನಿ ಭಾಗ್ಯಶ್ರೀ ಏನಿದ್ದಾಳೆ, ಆಕೆ ಒಂದು ದೂರನ್ನ ಕೊಡ್ತಾಳೆ. ನನ್ನ ಮಗನನ್ನ ನನ್ನ ಗಂಡ ಏನೋ ಮಾಡಿದ್ದಾನೆ, ನನ್ನ ಮಗು ಸಿಗ್ತಾ ಇಲ್ಲ, ಜೊತೆಗೇನೆ ಆತ ವಿಚಾರಣೆ ಮಾಡಿದಾಗ ಪರಾರಿಯಾಗಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾಳೆ. ಆಗ ಪೊಲೀಸರು ಈ ಒಂದು ಜಾಡನ್ನ ಹಿಡಿದುಕೊಂಡು ಈ ಒಂದು ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ತನ್ನ ಮಗನನ್ನ ಹತ್ಯೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ರಾಮು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.